ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ನಿಮಗೆ ನಾನಿವಾಗ ಒಂದು ಗ್ರಾಫನ್ನು ಕಲಿಸಿ ನಂತರ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತೀನಿ. ಈ ಗ್ರಾಫ್ ನಿಮಗೆ ಗೊತ್ತಿರೋದೇನೆ. ವಾಟ್ ಈಸ್ ದ ಗ್ರಾಫ್ ಆಫ್ ಸೈನ್ ಎಕ್ಸ್? ಇದನ್ನು ನೀವೆಲ್ಲ ಒಪ್ಕೋತೀರಿ. ದಿಸ್ ಇಸ್ ದ ಗ್ರಾಫ್ ಆಫ್ ಸೈನ್ ಎಕ್ಸ್, ಕರೆಕ್ಟ್? ಈ ಪಾಯಿಂಟ್ ಏನಪ್ಪ? ಪೈ. ಈ ಪಾಯಿಂಟ್ ಏನು? 2π. ಇದು ಸೈನ್ ಎಕ್ಸ್ ಆದರೆ ರೈಟ್, ವಾಟ್ ಈಸ್ ಸೈನ್ ಆಫ್ 2πx? ಏನೂ ಇಲ್ಲ. ಸೈನ್ ಆಫ್ 2πx ಅಂತ ಹೇಳಿದ್ರೆ ಈ ಪೈ ಇದೆಯಲ್ಲ, ಅಂದರೆ ಎಕ್ಸ್ ಆಕ್ಸಿಸ್ ಮೇಲಿರೋ ಪ್ರತಿಯೊಂದು ಪಾಯಿಂಟ್ಗೂ 2πಯಿಂದ ಡಿವೈಡ್ ಮಾಡಿ ಬರ್ತದೆ. ಇದು 2πಯಿಂದ ಡಿವೈಡ್ ಮಾಡಿ, ಇಲ್ಲೂ 2πಯಿಂದ ಡಿವೈಡ್ ಮಾಡಿ ಏನಾಗ್ತದೆ? ಸೊ π/2π ಅದ್ರ ವ್ಯಾಲ್ಯೂ ಏನಪ್ಪ ಅಂದರೆ 1/2. ಸೈನ್ ಆಫ್ 2πx becomes 0 at 1/2 and sin of 2πx again becomes 0 at x is equal to 1. ಹೌದಲ್ವಾ? ಈಗ ದಿಸ್ ಈಸ್ ದ ಗ್ರಾಫ್ ಆಫ್ ಸೈನ್ ಆಫ್ 2πx. ನಿಮಗಿದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದುವರೆದು ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಇಲ್ಲಿ. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸೈನ್ ಆಫ್ 2πx? ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸೈನ್ ಆಫ್ 2πx ನೋಡಿ, ಮೊದಲನೇ ರೀಜನ್ ಇದು ಯಾವುದು? ಎಬೋವ್ ಎಕ್ಸ್ ಆಕ್ಸಿಸ್. ಇದ್ರ ವ್ಯಾಲ್ಯೂ ಅಪ್ಪರ್ ಲಿಮಿಟ್ ಟು 1, ಹೌದಲ್ವಾ? ಲೋಯರ್ ಲಿಮಿಟ್ 0. ಈಸ್ ಇಟ್ ಕರೆಕ್ಟ್? ಸೊ ಬಿಟ್ವೀನ್ 0 and 1, it is always a fraction. Except at x is equal to π/2, all the values are fractions. Therefore, that is clearly 0. ಎಲ್ಲಿ ತನಕ? 0 ಇಂದ 1/2 ತನಕ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸೈನ್ ಆಫ್ 2πx is 0. ಆಮೇಲೆ ಅಕಸ್ಮಾತ್ ಏನಾದರೂ 1/2 ಇಂದ 1 ತನಕ ನೀವೇನಾದ್ರು ಕನ್ಸಿಡರ್ ಮಾಡಿಕೊಂಡಿದ್ದೆ ಆದರೆ 1/2 ಇಂದ 1 ತನಕ ಇಟ್ ಈಸ್ ಬಿಲೋ ಎಕ್ಸ್ ಆಕ್ಸಿಸ್. ನೆಗೆಟಿವ್ ಫ್ರ್ಯಾಕ್ಷನ್ ಅಂದರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು -1. ಒಪ್ಕೋತಿರಲ್ವಾ? ಇಟ್ ಮಸ್ಟ್ ಬಿ ಈಕ್ವಲ್ ಟು -1. ಸೊ 1/2 ಇಂದ 1 ರೀಚ್ ಆಗೋದ್ರೊಳಗೆ ಇದ್ರ ವ್ಯಾಲ್ಯೂ, ದ ಇಂಟೀಜರ್, ದಿಸ್ ಶುಡ್ ಬಿಕಮ್ -1. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಸೈನ್ ಆಫ್ 2πx ಈಸ್ ಈಕ್ವಲ್ ಟು -1 ವೆನ್ ಎಕ್ಸ್ ಬಿಲಾಂಗ್ಸ್ ಟು 1/2 to 1. ಇದು ನಿಮಗೆ ಗೊತ್ತಿರಲಿ. ಕಾನ್ಸೆಪ್ಟ್ ನಂಬರ್ 1 ಆಯ್ತಿದು. ಕಾನ್ಸೆಪ್ಟ್ ನಂಬರ್ 2 ಹೇಳ್ಕೊಡ್ತೀನಿ. ದಟ್ ಈಸ್ ಅಬೌಟ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. ದ ಗ್ರಾಫ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ದಿಸ್ ಇಸ್ ದ ಗ್ರಾಫ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್. ಇದು ನೀವೆಲ್ಲ ಕಲ್ತಿರ್ತೀರಿ, ರೈಟ್? ಸೊ ದಿಸ್ ಈಸ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಲ್ವಾ? ಫೈನ್. ಸೊ ಇದು ದಿಸ್ ಹ್ಯಾಸ್ ಗಾಟ್ ಫ್ರೀಕ್ವೆನ್ಸಿ ಆಸ್ 1, ಹೌದಲ್ವಾ? ದಿಸ್ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್ ವಿತ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1. time period is equal to 1, right? So time period of this is 1, and whereas this has got, right, ಇಲ್ಲಿ ನೋಡಿ, ಇದ್ರದ್ದು ಕೂಡ 1 ಅಲ್ವಾ ಪೀರಿಯಡ್? ಇದ್ರ ಪೀರಿಯಡ್ 1, right? Greatest integer of sin 2πx period is 1, right? And fractional part of x period is 1. Now my question is, what is period of sin of 2πx, its greatest integer function, divided by e power fractional part of x? Do you agree with me? Its period is equal to 1. Period 1 ಅಂತ ಗೊತ್ತಾಯ್ತಲ್ವಾ? ಸೊ ಕಾನ್ಸೆಪ್ಟ್ ನಂಬರ್ 3 ಹೇಳ್ಕೊಡ್ತಾ ಇದ್ದೀನಿ. ಅದು ಕಾನ್ಸೆಪ್ಟ್ ನಂಬರ್ 1 ಆಯಿತು, ಕಾನ್ಸೆಪ್ಟ್ ನಂಬರ್ 2 ಆಯಿತು, ಕಾನ್ಸೆಪ್ಟ್ ನಂಬರ್ 3. ಇಫ್ ಸಪೋಸ್ ಯು ಹ್ಯಾವ್ ಇಂಟಿಗ್ರಲ್ ಆಫ್ 0 to nt f of x dx is a function with period as t, then this is definitely equal to n times 0 to t f of x dx. Is that correct? Now we are coming back to the question. What is the question? The question is very simple. If the integral of this 0 to 10 pi, 0 to 10, greatest integer of sin of 2πx by e power x minus greatest integer of x, you can call that as fractional part of x.
is equal to alpha e power minus 1 beta e power minus 2 minus 1 by 2 plus gamma. Then what is alpha plus beta plus gamma? ಡೆಫಿನೆಟ್ ಇಂಟಿಗ್ರಲ್ ಆಗಿರೋದ್ರಿಂದ ಇದು ನಾನೇನು ಸಾಲ್ವ್ ಮಾಡಿಲ್ಲ, ನನಗೆ ಅನ್ನಿಸ್ತಾ ಇದೆ ಗಾಮಾ ಶುಡ್ ಬಿ ಈಕ್ವಲ್ ಟು 0 ಅಂತ ಅನ್ಸುತ್ತೆ, ಯಾಕೆಂದರೆ ಡೆಫಿನೆಟ್ ಇಂಟಿಗ್ರಲ್ ಅಲ್ವಾ, ಗೊತ್ತಿಲ್ಲ. ಲೆಟ್ ಅಸ್ ಸಿ, ರೈಟ್, 0 ಬರುತ್ತೋ ಏನು ಬರುತ್ತೋ. ನಾವು ಲೆಟ್ ಅಸ್ ಅನಲೈಸ್ ದಿಸ್. ನಾನು ಐ ಅಂತ ಬರಿತಾ ಇದ್ದೀನಿ, ಐ ಈಸ್ ಈಕ್ವಲ್ ಟು 10 times 0 to 1 ಅಂತ ಬರಿತೀನಿ. ಯಾಕೆ ಹೇಳಿ? ಬಿಕಾಸ್ ನ್ಯೂಮರೇಟರ್ is a function whose period is 1, denominator is a function whose period is 1. So 10 times 0 to 1. ಈ ಫಂಕ್ಷನ್ ಇದೆಯಲ್ಲ, ಇದು ನಾನು ಮತ್ತೆ ಸ್ಪ್ಲಿಟ್ ಮಾಡ್ಕೋತೀನಿ. 0 to 1 by 2 1, 1 by 2 to 1 1 ಅಂತ ಸ್ಪ್ಲಿಟ್ ಮಾಡ್ಕೋತೀನಿ. ಯಾಕೆ ಹೇಳಿ? 0 ಇಂದ 1 by 2 ತನಕ ನ್ಯೂಮರೇಟರ್ 0 ಆಯಿತು, ಇದು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ 0. 1 by 2 ಇಂದ 1 ತನಕ ನ್ಯೂಮರೇಟರ್ -1 ಆಯಿತು. ಡಿನಾಮಿನೇಟರ್ ಏನಾಯಿತು? e ಪವರ್ x minus fractional part of x. See, between 0 and 1 fractional part of x is x. ಆದ್ರಿಂದ ಐ ವಿಲ್ ರೈಟ್ e ಪವರ್ x. ಸೊ 10 ಆದ್ಮೇಲೆ ಬ್ರಾಕೆಟ್ ಬರಬೇಕು. ಸೊ -10 ಆಯಿತು. -10 ಹಾಗೆ ಬರ್ಕೊಂಡಿದ್ದೀನಿ, ಏಕೆಂದರೆ ಈ ಮೈನಸ್ ಇಂದ ತಗೊಂಡಿದ್ದು. e ಪವರ್ -x ಇಂಟಿಗ್ರೇಷನ್ ಏನಪ್ಪ? -e ಪವರ್ -x ಬಿಟ್ವೀನ್ 1 by 2 to 1. ಕರೆಕ್ಟ್? ಹೌದಲ್ವಾ? ಸೊ ಮೈನಸ್ ಇಂಟು ಮೈನಸ್ ಇಟ್ ಈಸ್ +10. ಹೌದಲ್ವಾ? +10 e ಪವರ್ -x ಇಂಟಿಗ್ರೇಷನ್ e ಪವರ್ -x ಆಯಿತು. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ e ಪವರ್ -1 ಅಪ್ಪರ್ ಲಿಮಿಟ್ minus e ಪವರ್ -1 by 2 ಲೋಯರ್ ಲಿಮಿಟ್. ಇವಾಗ ಇದ್ರ ಜೊತೆಗೆ ಆಲ್ಫಾ ಬೀಟಾ ಜೊತೆಗೆ ಕಂಪೇರ್ ಮಾಡಿದ್ರೆ ಆಲ್ಫಾ e ಪವರ್ -1 ಬೀಟಾ e ಪವರ್ -1 by 2 ಪ್ಲಸ್ ಗಾಮಾ. ಆಗಲಿ ನಾನು ಹೇಳಿದಾಗೆ ಗಾಮಾ 0 ಆಯ್ತಲ್ವಾ? ಸೊ ದೆನ್ ವಾಟ್ ಈಸ್ ಆಲ್ಫಾ? ಆಲ್ಫಾ ವ್ಯಾಲ್ಯೂ 10 ಅಲ್ವಾ? ಆಲ್ಫಾ 10, ಬೀಟಾ ಕೂಡ 10. Now the beta is -10 actually, not +10. Beta is -10. The question is alpha plus beta plus gamma. Alpha is 10, beta is -10, gamma is 0. That is equal to 0. ಯಾಕೆಂದರೆ 10 minus 10 plus 0, this is gamma, is equal to 0. ನೋಡಿ, 3 ಬೇರೆ ಬೇರೆ ಕಾನ್ಸೆಪ್ಟ್ಗಳು. ಮೊದಲನೇ ಕಾನ್ಸೆಪ್ಟು ಗ್ರೇಟೆಸ್ಟ್ ಇಂಟೀಜರ್ ಆಫ್ sin 2πx, ಆಮೇಲೆ e ಪವರ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್, ಆಮೇಲೆ ಆಲ್ಫಾ e ಪವರ್ -1 ಬೀಟಾ e ಪವರ್ -2 ಈಸ್ ಈಕ್ವೇಟ್ ಪ್ಲಸ್ ಗಾಮಾ. ಇಲ್ಲಿ ಗಾಮಾ ಅನ್ನೋದು 0 ಆಗಬೇಕು. ನೋಡಿ, ಮಲ್ಟಿ ಕಾನ್ಸೆಪ್ಟನ್ನು ಬಳಸಿದಂಥ ಒಂದು ಸಿಂಪಲ್ ಆಗಿರೋ ಕ್ವಶನ್ನು. ಬಹುಶಃ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. JEE ಮೇನ್ಸ್ 2021 ಪ್ರಶ್ನೆ. ಮಾನ್ಯ ಗಣಿತ ಬಂಧುಗಳೇ, ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ದೇವಿಗೆ ಸಂಸ್ಥೆ, ಫೋನ್ ನಂಬರ್ 8762424646. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.